ಬೆಂಗಳೂರಿನ ಬಾಲಭವನದಲ್ಲಿ ಅಂದ್ರೆ ನವೆಂಬರ್ 29, 30 ಮತ್ತೆ ಡಿಸೆಂಬರ್ 1 ಒಂದು 3 ದಿನಗಳ ಕಾಲ ಒಂದು ಅಂದ್ರೆ ಪುಷ್ಪ ಪ್ರದರ್ಶನ ನಡೀತಿದೆ. ಆ ಒಂದು ಪುಷ್ಪ ಪ್ರದರ್ಶನ ಲಾಲ್ಬಾಗ್ನಲ್ಲಿ ಇರ್ತಕ್ಕಂಥ ಒಂದು ಏನು ಬಾಲಭವನ ಇರುತ್ತೆ, ಆ ಒಂದು ಬಾಲಭವನದಲ್ಲಿ ನಡೀತಾ ಇದೆ. ಈಗ ನಿಮ್ ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ಈಗ ನೋಡ್ತಿರ್ಬೋದು, ಅಂದ್ರೆ ಚಿಕ್ಕ ಮಕ್ಕಳಿಗೆ ವಿಶೇಷವಾಗಿ ಬಾಲಭವನ ಅಂದ್ರೆ ಇದು ಕೇವಲ ಒಂದು ಚಿಕ್ಕ ಮಕ್ಕಳಿಗೋಸ್ಕರ ಆಗಿರ್ತಕ್ಕಂಥ ಒಂದು ಉದ್ಯಾನವನ. ಸೊ ಹೀಗಾಗಿ ಇಲ್ಲಿ ಬರ್ತಕ್ಕಂಥ ಒಂದು ಚಿಕ್ಕ ಮಕ್ಕಳಿಗೆ ಈ ತರ ಒಂದು ಫ್ಲವರ್ ನಲ್ಲಿ ಡೆಕೋರೇಟ್ ಮಾಡಿರ್ತಕ್ಕಂಥ ಒಂದು ಕಲಾಕೃತಿಗಳು, ಇನ್ನು ಅದು ನೋಡ್ತಾ ಇರುವ ಒಂದು ದೃಶ್ಯಗಳಲ್ಲಿ ಆ ಡೈನಾಸರ್ ಅಂದ್ರೆ ಮಕ್ಕಳಿಗೆ ಡೈನಾಸರ್ ಆಗಿರ್ಲಿ, ಮತ್ತೆ ಇನ್ನೂ ಹಲವಾರು ರೀತಿಯ ಒಂದು ಕಲಾಕೃತಿಗಳನ್ನ ಇಲ್ಲಿ ತಮ್ಮ ಪೋಷಕರು ಬಂದು ತೋರಿಸುವಂತ ಕೆಲಸವನ್ನು ಮುಂದೆ ಮಾಡ್ತಿದ್ದಾರೆ. ಯಾಕಂದ್ರೆ ಇದು ಒಂದು ಕಾರ್ಯಕ್ರಮವನ್ನು ತೋಟಗಾರಿಕೆ ಇಲಾಖೆ ಮತ್ತು ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆ ಒಂದು ಸಹಯೋಗದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸೊ ಹಾಗಾಗಿ ಇಂದಿನಿಂದ 3 ದಿನಗಳ ಕಾಲ ನಡೆಯುವ ಈ ಒಂದು ಏನು ಪುಷ್ಪ ಪ್ರದರ್ಶನಕ್ಕೆ ಸಾವಿರಾರು ಜನ ಬರುವ ನಿರೀಕ್ಷೆ ಇದೆ. ಮತ್ತೆ ಹಾಗಾಗಿ ಒಂದು ವಿಶೇಷವಾಗಿ ಮಕ್ಕಳಿಗೋಸ್ಕರ ಮಾಡಿರ್ತಕ್ಕಂಥ ಒಂದು ಫಲಪುಷ್ಪ ಅಂದ್ರೆ ಪುಷ್ಪ ಪ್ರದರ್ಶನ ಅಂದ್ರೆ ತಪ್ಪಾಗಲ್ಲ. ನೀವು ನೋಡ್ತಾ ಹೋಗೋ ದೃಶ್ಯಗಳಲ್ಲಿ ಅಂದ್ರೆ ಒಂದು ಕಡೆ ಈ ಒಂದು ಬೋಟ್ ಅಂದ್ರೆ ಬೋಟ್ ನಲ್ಲಿ ಒಂದು ಯಾವ ರೀತಿಯಿಂದ ಹೂವುಗಳಿಂದ ಅಲಂಕಾರ ಮಾಡಿದ್ದಾರೆ ಅಂತ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಮತ್ತೆ ಜೊತೆಗೆ ಈ ಒಂದು ವಿವಿಧ ಬಗೆಯ ಅಂದ್ರೆ ಏನು ಒಂದೇ ಬಗೆಯಾದ ಹೂವುಗಳಲ್ಲ, ಹಲವಾರು ಬಗೆಯ ಒಂದು ಹೂವುಗಳಿಂದ ಈ ಒಂದು ಬೋಟ್ ಅಂದ್ರೆ ಏನು ಬಾತುಗೋಳಿ ತರ ಈ ಒಂದು ಇದನ್ನ ಆ ಒಂದು ಆಕಾರದಲ್ಲಿ ಇದನ್ನ ರೆಡಿ ಮಾಡಿದ್ದಾರೆ. ಮುಂದೆ ಬಾತುಗೋಳಿ ಒಂದು ಮುಖವನ್ನು ಸಹ ಒಂದು ಇಲ್ಲಿ ಅಳವಡಿಕೆ ಮಾಡಲಾಗಿದೆ. ಜೊತೆಗೆ ಇನ್ನು ಈ ಕಡೆ ಇನ್ನೊಂದು ಕಡೆ ನಾವು ನೋಡಿದ್ರೆ ಒಂದು ಬಟರ್ಫ್ಲೈ ಅಂದ್ರೆ ಚಿಟ್ಟೆ ಮತ್ತು ಜೇನುನೊಣ ಈ ಒಂದು ಸಹ ಒಂದು ಆ ಕಲಾಕೃತಿಯನ್ನು ಈಗಾಗಲೇ ಶುದ್ಧ ಒಂದು ಹೂವಿನಿಂದ ಮಾಡಲಾಗಿದೆ. ಅಂದ್ರೆ ಕಳೆದ ಒಂದು 4-5 ದಿನಗಳಿಂದ ಈ ಒಂದು ಹೂವಿನಿಂದ ಒಂದು ಈ ತರ ಕಲಾಕೃತಿಗಳನ್ನು ಮಾಡ್ತಿರುವಂತಹ ಕೆಲಸಗಳು ಆಗ್ತಾ ಇತ್ತು. ಸೊ ಹೀಗಾಗಿ ಇನ್ನೂ ಹಲವಾರು ರೀತಿಯ ಒಂದು ಕಲಾಕೃತಿಗಳಿದೆ. ನಮ್ಮ ದೃಶ್ಯಗಳಿಗೆ ತೋರಿಸ್ತಾ ಹೋಗ್ತೀನಿ. ಅಂದ್ರೆ ಈ ಒಂದು ಕಲಾಕೃತಿಗೆ ಸಾಕಷ್ಟು ಕಲಾವಿದರು ತಮ್ಮ ಸಮಯವನ್ನು ಅಂದ್ರೆ ವ್ಯರ್ಥ ಸಮಯವನ್ನು ಹಾಕಿ ಒಂದು ಇಂತ ಕಣ್ಮನೆ ಸೆಳೆಯುವಂತ ಒಂದು ಕಲಾಕೃತಿಗಳನ್ನ ಮಾಡಿದ್ರೆ ಈಗ ನೋಡ್ತಾ ಹೋಗುವ ದೃಶ್ಯಗಳಲ್ಲಿ ಇಲ್ಲಿರ್ತಕ್ಕಂಥದ್ದು ಅಣಬೆ ಅಂದ್ರೆ ಈ ಒಂದು ಅಣಬೆ ಆಕೃತಿ ಎಂದೆ. ಆ ಒಂದು ಆಕೃತಿಯಲ್ಲಿ ಈ ಒಂದು ಏನು ಹಲವಾರು ರೀತಿಯ ಒಂದು ಆಕೃತಿಗಳನ್ನ ಇಲ್ಲಿ ಮಾಡಲಾಗಿದೆ. ಸೊ ಹಾಗಾಗಿ ಈ ಒಂದು ಆಕೃತಿಗೆ ಒಂದು ಸೇವಂತಿಗೆ ಹೂವು ಮತ್ತೆ ಗುಲಾಬಿ ಹೂವು ಮತ್ತೆ ಬಗೆ ಅಂದ್ರೆ ಹಲವಾರು ಕಲರ್ ಒಂದು ಏನು ಹೂವುಗಳನ್ನ ಇಲ್ಲಿ ಅಂದ್ರೆ ಬಳಸಲಾಗಿದೆ. ಸೊ ಹೀಗಾಗಿ ಈ ಒಂದು ಬಾಲಭವನದಲ್ಲಿ ನಡೀತಕ್ಕಂಥ ಈ ಒಂದು ಕಾರ್ಯಕ್ರಮ ಅಂದ್ರೆ ಈ ಒಂದು ಫ್ಲವರ್ ಶೋ ಇನ್ನು 2 ದಿನ ಇದೆ. ಸೊ ಹೀಗಾಗಿ ಇಲ್ಲಿರ್ತಕ್ಕಂಥ ಸಿಲಿಕಾನ್ ಸಿಟಿ ಜನರು ತಮ್ಮ ಮಕ್ಕಳನ್ನ ಕರ್ಕೊಂಡು ಈ ಒಂದು ಏನು ಬಾಲಭವನದಲ್ಲಿ ನಡೀತಕ್ಕಂಥ ಈ ಒಂದು ಫ್ಲವರ್ ಶೋಗೆ ಒಂದು ಮೆರುಗು ತರಬೇಕು. ಜೊತೆಗೆ ಈ ಒಂದು ಏನು ಫ್ಲವರ್ ಶೋ ಏನಿದೆ ಅದನ್ನ ಆ ಒಂದು ಫ್ಲವರ್ ಶೋನ ಒಂದು ಯಶಸ್ವಿ ಮಾಡಿ ತಮ್ಮ ಮಕ್ಕಳಿಗೆ ಅದ್ರ ಬಗ್ಗೆ ಒಂದು ಅರಿವು ಮೂಡಿಸಬೇಕಿದೆ. ಕ್ಯಾಮರಾಮನ್ ವಿಶ್ವನಾಥ್ ಜೊತೆ ವಿನೋದ್ ಕಮ್ತರ್, ಅಶ್ವವೇಗ ನ್ಯೂಸ್, ಬೆಂಗಳೂರು. Ashwavega English News. Coming soon. Your channel, your voice, your trust.